ರಾಜ್ಯ ಬಿಜೆಪಿಗೆ ಸಂಬಂಧಪಟ್ಟಂತೆ ಮೊದಲು ಪಕ್ಷ ಸಂಘಟನೆ ಮಾಡಿ ನೀವು ಈಗಂತ ಬಿಜೆಪಿ ಉಸ್ತುವಾರಿ ಅಗರ್ವಾಲ್ ಅವರು ಖಡಕ್ ವಾರ್ನಿಂಗ್ ಅನ್ನ ಬಿಜೆಪಿ ಲೀಡರ್ಸ್ಗೆ ಮಾಡಿದ್ದಾರೆ. ರಾಜ್ಯದಲ್ಲಿ ಬರೀ ಚರ್ಚೆ ಆಗ್ತಾ ಇದೆ, ಕೆಲಸ ಆಗ್ತಾ ಇಲ್ಲ, ಬರೀ ಮಾತು 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 ಹಿಂಗಂತ ಕ್ಲಾಸ್ ತಗೊಂಡಿದ್ದಾರೆ. ಸ್ಥಳೀಯ ಚುನಾವಣೆ ಕಡೆ ಗಮನ ಕೊಡಿ, ಸರ್ಕಾರದ ವಿರುದ್ಧ ಹೋರಾಟ ಸರಿ ಇದೆ, ಆದ್ರೆ ಸಂಘಟನೆ ವೀಕ್ ಆಗ್ತಾ ಇದೆ. ಯಾಕೆ? ಬಿಜೆಪಿ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಪ್ರಶ್ನೆಯನ್ನ ಮಾಡಿದ್ದಾರೆ. ಬರೀ ಮಾತು ಮಾತು ಮಾತು, ನೀವೆಲ್ಲರೂ ಮಾತಿಗೆ ಸೀಮಿತ ಆಗ್ತಾ ಇದ್ದೀರಿ, ಕೆಲಸವನ್ನ ತೋರಿಸ್ತಾ ಇಲ್ಲ. ಏನೋ ಪ್ಲಾನ್ ಮಾಡ್ತೀರಿ ಸರ್ಕಾರದ ವಿರುದ್ಧ, ಎಲ್ಲವೂ ಸರಿ ಆಗ್ತಾ ಇದೆ, ನಿಮ್ಮಲ್ಲಿ ಒಗ್ಗಟ್ಟಿಲ್ಲ, ಅದು ಪಾಸ್ ಆಗ್ತಾ ಇಲ್ಲ, ಫೇಲ್ಯೂರ್ ಆಗ್ತಾ ಇದೆ. ಮೊದಲು ಪಕ್ಷ ಸಂಘಟನೆ ಬಗ್ಗೆ ಗಮನವನ್ನ ಕೊಡಿ. ಅವ್ರ ಮೇಲೆ ನೀವು ಮೇಲೆ ಅವರು ಹೆಸರು ಚಾಟ ಮೊದಲು ನಿಲ್ಲಿಸಿ, ಬಣ ಬಡಿದಾಟ ಸ್ಟಾಪ್ ಮಾಡಿ, ಹೀಗೆ ಕ್ಲಾಸ್ ತಗೊಂಡಿದ್ದಾರಂತೆ. ಓಕೆ, ಅಗರ್ವಾಲ್ ವಾರ್ನಿಂಗ್ ನೋಡ್ತಾ ಹೋಗೋಣ. ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲಿ ಉಸ್ತುವಾರಿ ಅಗರ್ವಾಲ್ ಅವರು ಗರಂ ಆದ್ರಂತೆ. ಬಿಜೆಪಿ ನಾಯಕರಿಗೆ ಸಖತ್ ಕ್ಲಾಸ್ ತಗೊಂಡಿದ್ದಾರೆ. ಪ್ರಶ್ನೆ ಮೇಲೆ ಪ್ರಶ್ನೆಯನ್ನ ಕೇಳಿ, ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಸಂಘಟನೆ ಅನ್ನುವಂಥದ್ದು ಮುಖ್ಯವಾಗುತ್ತೆ. ಯಾವ ಪದಾಧಿಕಾರಿಗಳು ಇಲ್ಲಿ ತನಕ ಎಲ್ಲೆಲ್ಲಿ ಪ್ರವಾಸ ಮಾಡಿದ್ದಾರೆ ಲಿಸ್ಟ್ ಕೊಡಿ ನೋಡೋಣ. ಜಿಲ್ಲಾ ಹಾಗೂ ಮಂಡಲ ಮಟ್ಟದಲ್ಲಿ ಎಷ್ಟು ಸಭೆ ಮಾಡಿದಿರಿ ಹೇಳಿ ನೋಡೋಣ. ಹೀಗೆ ಕೆಲವೊಂದು ಪ್ರಶ್ನೆಯನ್ನ ಕೇಳಿದ್ದಾರೆ. ಯಾವ ಪದಾಧಿಕಾರಿಗಳಿಗೂ ಕೆಲಸ ಹಂಚಿಲ್ಲ, ಬರೀ ಬಣ ಬಡಿದಾಟ. ಕೂಡಲೇ ಪದಾಧಿಕಾರಿಗಳಿಗೆ ಒಂದು ಕೆಲಸವನ್ನ ನೇಮಿಸಿ ಪ್ರವಾಸ ಮಾಡಕ್ ಹೇಳಿ, ಸಂಘಟನೆ ಮಾಡಕ್ ಹೇಳಿ. 1 ತಿಂಗಳಲ್ಲಿ ನೀವು ಮಾಡಿರುವ ಕೆಲಸದ ರಿಪೋರ್ಟ್ ಕೊಡ್ರಿ ನೋಡೋಣ. 1 ತಿಂಗಳು ಏನ್ರಿ ಮಾಡಿದ್ರಿ ನೀವು ಹಿಂಗಂತ ಕೇಳಿದ್ದಾರೆ ಅಗರ್ವಾಲ್ ಅವರು ಪ್ರಶ್ನೆಗಳು. ಅದಕ್ಕೆ ತತ್ತರಿಸಿ ಹೋಗ್ಬಿಟ್ರಂತೆ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು. ನಿಮ್ಮ ಆಂತರಿಕ ಕಚ್ಚಾಟವನ್ನ ಮೊದಲು ನಿಲ್ಲಿಸಿ, ಪಕ್ಷದ ಮೇಲೆ ಪರಿಣಾಮ ಬೀರ್ತಾ ಇದೆ, ಇದು ಪ್ರಭಾವ ಬೀರ್ತಾ ಇದೆ. ಸರ್ಕಾರದ ವಿರುದ್ಧ ಹೋರಾಟ ಮಾಡೋದು, ಸಂಘಟನೆ ಮಾಡೋದು, ಪಕ್ಷವನ್ನ ಇದನ್ನ ಕಲಿರಿ. ರಾಜ್ಯದ ಜನ ಕಾಂಗ್ರೆಸ್ ಆಡಳಿತಕ್ಕೆ ರೋಸಿ ಹೋಗಿದ್ದಾರೆ. ಅದನ್ನ ಜನರಿಗೆ ತಾಗುವಂತೆ ಹೇಳಿ ಅರ್ಥ ಮಾಡಿಸಿ, ಅದನ್ನ ಅಸ್ತ್ರವಾಗಿ ಪರಿಗಣಿಸಿ ಹೋರಾಟ ಮಾಡಿ. ಅದನ್ನ ಬಿಟ್ಟು ನಿಮ್ಮೆಲ್ಲ ಕಿತ್ತಾಟ ಮಾಡ್ಕೊಂಡಿದ್ರೆ ವಿರೋಧ ಪಕ್ಷದಲ್ಲಿ ಕೂಡ ಕ್ಲಾಯಕ್ಕ ನೀವು ಅಂತ ಪ್ರಶ್ನೆ ಮಾಡಿದಾರಂತೆ. ಮೋರ್ ಡೀಟೇಲ್ಸ್ ನನ್ನ ಕಲೀಗ ಕವನ ನೀಡ್ತಾರೆ. ಕವನ, ರಾಜ್ಯ ಬಿಜೆಪಿಲಿ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಮನೆಯೊಂದು 3 ಬಾಗ್ಲು ಅನ್ನೋ ಪರಿಸ್ಥಿತಿ. ಒಬ್ಬೊಬ್ರು ಒಂದೊಂದು ರೀತಿಯ ಒಂದು ಪೇಚಾಟಗಳಿಗೆ ಸಿಗಾಕೊಂಡಿದ್ದಾರೆ. ಅಗರ್ವಾಲ್ ಅವರು ಏನ್ ಮೀಟಿಂಗ್ ಮಾಡಿದ್ರು, ಏನೆಲ್ಲ ಚರ್ಚೆ ಆಯ್ತು, ಬಡ ಬಡಿದಾಟಕ್ಕೆ ಏನಾದ್ರು ಫುಲ್ ಸ್ಟಾಪ್ ಹಾಕ್ತಾರಂತ ಇನ್ ಮುಂದಕ್ಕಾದ್ರೂ ಡೀಟೇಲ್ಸ್ ಏನಿದೆ ಕವನ? ವಿದ್ಯಾ, ನಿನ್ನೆ ರಾಜ್ಯ ಬಿಜೆಪಿ ಕಚೇರಿಯಲ್ಲಿ ಮಹತ್ವದ ಕೋರ್ ಕಮಿಟಿ ಸಭೆ ನಡೀತು. ಅದು ರಾಜ್ಯ ಉಸ್ತುವಾರಿಯಾದಂತಹ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರ ನೇತೃತ್ವದಲ್ಲಿ ನಡೆದಂತಹ ಈ ಒಂದು ಸಭೆಗೆ ವಿಪಕ್ಷ ನಾಯಕರಾದಂತಹ ಅಶೋಕ್ ಅವರು ಕೂಡ ಗೈರಾಗಿದ್ರು. ಅದೇ ರೀತಿಯಾಗಿ ಮಿಕ್ಕಿದಂತಹ ಎಲ್ಲ ಕೋರ್ ಕಮಿಟಿ ಸದಸ್ಯರು ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ರು. ಮೊದಲನೇದಾಗಿ ಅಂದ್ರೆ ಈಗ ಏನು ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟವನ್ನ ಮಾಡ್ತಾ ಇದ್ದವರು ರಾಜ್ಯ ಬಿಜೆಪಿ ನಾಯಕರು, ಇದು ಸಂತೋಷ ಕೊಟ್ಟಿದೆ, ತೃಪ್ತಿ ಕೊಟ್ಟಿದೆ. ಆದ್ರೆ ಹೋರಾಟದ ನಂತರ ಸಂಘಟನೆ ಯಾಕೆ ಆಗ್ತಾ ಇಲ್ಲ? ಹೋರಾಟ ಏನೋ ಚೆನ್ನಾಗಾಗ್ತಿದೆ, ಓಕೆ, ಆದ್ರೆ ಸಂಘಟನೆ ಯಾಕೆ ವೀಕ್ ಆಗ್ತಾ ಇದೆ? ಪದಾಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ? ಈಗಾಗಲೇ ಪದಾಧಿಕಾರಿಗಳ ಬದಲಾವಣೆ ಆಗುತ್ತೆ ಅಂತ ಕಳೆದ 6 ತಿಂಗಳಿಂದಲೂ ಕೂಡ ರಾಜ್ಯ ಬಿಜೆಪಿ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಆದ್ರೆ ಇದುವರೆಗೂ ಕೂಡ ಪದಾಧಿಕಾರಿಗಳ ಬದಲಾವಣೆ ಕೂಡ ಆಗಿಲ್ಲ. ಅದೇ ರೀತಿಯಾಗಿ ಪದಾಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ, ಯಾವ ಮಂಡಲಕ್ಕೆ ಹೋಗಿದ್ದಾರೆ, ಯಾವ ಜಿಲ್ಲೆಯಲ್ಲಿ ಸಭೆಗಳನ್ನ ಮಾಡಿದ್ದಾರೆ, ಯಾವ ಹೋರಾಟಗಳಲ್ಲಿ ಭಾಗಿಯಾಗಿದ್ದಾರೆ, ಎಲ್ಲವನ್ನ ಕೂಡ ಇದೀಗ ಪ್ರಶ್ನೆಯನ್ನ ಮಾಡಿರುವಂತದ್ದು. ಅದೇ ರೀತಿಯಾಗಿ ಬರೀ ಹೋರಾಟ ಮಾಡಿದ್ರೆ ಸಾಲದು, ಪದಾಧಿಕಾರಿಗಳನ್ನ ಕೂಡ ಅಂದ್ರೆ ಕಾರ್ಯಕರ್ತರನ್ನು ಕೂಡ ಸೇರಿಸಬೇಕು. ಪದಾಧಿಕಾರಿಗಳಿಗೆ ಯಾವ ಕೆಲಸವನ್ನ ವಹಿಸಿದ್ದೀರಿ ಕೊಡಿ ಡೀಟೇಲ್ಸ್ ಅನ್ನುವಂತಹ ವರದಿಯನ್ನ ಇದೀಗ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ನಿನ್ನೆ ಕೋರ್ ಕಮಿಟಿ ಸಭೆಯಲ್ಲಿ ಕೇಳಿರುವಂತದ್ದು. ಅಂದ್ರೆ ಈ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ಇದೀಗ ರಾಜ್ಯ ಬಿಜೆಪಿ ಏನು ನಿನ್ನೆ ಕೋರ್ ಕಮಿಟಿ ಸದಸ್ಯರಿದ್ರು ಎಲ್ಲರೂ ಕೂಡ ತತ್ತರಿಸಿ ಹೋಗಿರುವಂತದ್ದು. ಜೊತೆಗೆ ಅಪ್ರಿಷಿಯೇಷನ್ ಕೂಡ ಸಿಕ್ಕಿರುವಂಥದ್ದು. ಅಂದ್ರೆ ಏನು ಮಂಗಳೂರಿನಲ್ಲಿ ಸುಹಾಸ್ ಶೆಟ್ಟಿ ಕೊಲೆ ಆಯಿತು, ಈ ಒಂದು ಸಂದರ್ಭದಲ್ಲಿ ವಿಪಕ್ಷ ನಾಯಕರು ಅದೇ ರೀತಿಯಾಗಿ ವಿಜಯೇಂದ್ರ ಅವರು ಕೂಡ ಹೋಗಿದ್ರು, ಇದು ಓಕೆ ಅನ್ನುವಂತಹ ಮಾತನ್ನು ಕೂಡ ಇದೀಗ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಹೇಳಿರುವಂಥದ್ದು. ಇದರ ಜೊತೆಗೆ ಇದೀಗ ಉಚ್ಚಾಟನೆ ಬಗ್ಗೆ ಕೂಡ ಮಾತಾಗಿರುವಂಥದ್ದು. ಈ 3 ಜನದ ಉಚ್ಚಾಟನೆ ಆಗಿದೆ. ಮುಂದಿನ ದಿನಗಳಲ್ಲಿ ಈಗಾಗಲೇ ನಾವು 66ರಿಂದ 62ಕ್ಕೆ ಇಳಿದಿದ್ದೀವಿ, ಮುಂದೆ 40ಕ್ಕೆ ಹೋಗೋದು ಬೇಡ. ಇದೇ ರೀತಿಯಾಗಿ ಆದರೆ ಅಂದರೆ ಎಲ್ಲರೂ ಕೂಡ ವಿಪಕ್ಷ ನಾಯಕರು ಅದೇ ರೀತಿಯಾಗಿ ರಾಜ್ಯಾಧ್ಯಕ್ಷರ ನಡುವೆ ಯಾವುದೇ ರೀತಿಯಾದಂತಹ ಸಮನ್ವಯ ಇಲ್ಲ, ಏನೂ ಇಲ್ಲ, ಯಾವಾಗಲೂ ಕೂಡ ಸಮನ್ವಯದ ಕೊರತೆ ಇದ್ದೇ ಇರುತ್ತೆ. ಹೀಗಾದರೆ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟ ಮಾಡೋದು ಹೇಗೆ? ಈಗೇನೋ ಮಾಡ್ಕೊಂಡು ಹೋಗ್ತಾ ಇದ್ದೀರಾ, ಮುಂದಿನ ದಿನಗಳಲ್ಲಿ ಹೇಗೆ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಮಾಡಿರುವಂಥದ್ದು. ಇದರ ಜೊತೆಗೆ ಇದರಂಥ ಕೆಟ್ಟ ಸರ್ಕಾರ ಇನ್ನೊಂದಿಲ್ಲ, ಸಾಕಷ್ಟು ಅಸ್ತ್ರಗಳು ಬಿಜೆಪಿ ಬಳಿಯೇ ಬಂದು ಬೀಳ್ತಾ ಇದ್ರು ಕೂಡ ಯಾಕೆ ಅದನ್ನ ಉಪಯೋಗಿಸ್ಕೊಳ್ತಾ ಇಲ್ಲ ಅನ್ನುವಂತಹ ತರಾಟೆ ಕೂಡ ಇದೀಗ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಕೇಳಿರುವಂಥದ್ದು. ಸೊ ಹೀಗಾಗಿ ಹಿಂಗೆ
ಮುಂದುವರಿಸ್ಕೊಂಡು ಹೋದ್ರೆ ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರೋದು ಸಾಧ್ಯ ಇಲ್ಲ. ಸೊ ಹೀಗಾಗಿ ಏನಾದರೂ ಅಧಿಕಾರಕ್ಕೆ ಬರಲಿಲ್ಲ ಅಂದ್ರೆ ಅದರ ಹೊಣೆನ ನನ್ನ ಮೇಲೆ ಹಾಕಬೇಡಿ ಅಂತ ಕೂಡ ಇದೀಗ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಹೇಳಿರುವಂತದ್ದು. ಜೊತೆಗೆ ಒಂದು ತಿಂಗಳೊಳಗೆ ಪದಾಧಿಕಾರಿಗಳಿಗೆ ಎಲ್ಲಾ ಕೆಲಸವನ್ನ ವಹಿಸಿ ಅದರ ವರದಿಯನ್ನ ನನಗೆ ಕೊಡ್ಬೇಕಂತ ಕೂಡ ಇದೀಗ ಅಗರ್ವಾಲ್ ಅವರು ಆಗ್ರಹ ಮಾಡಿದ್ದಾರೆ ವಿದ್ಯಾ. ಓಕೆ, ಧನ್ಯವಾದ ಕವನ ಡೀಟೇಲ್ಸ್ಗೆ.